ಶ್ರೀರಾಘವೇಂದ್ರನಿರ್ದಿಷ್ಟಂ ಮಧ್ವರೂಪನಿದರ್ಶಕಂ ವಿದ್ಯಾಮಾನ್ಯಾಪ್ತಸದ್ವಿದ್ಯಂ ಕೃಷ್ಣತತ್ವೋಪದೇಶಕಂ ಪ್ರೀಣಯಂತಂ ಚತುರ್ಬಾಹುಂ ವಿಶ್ವಂ ಕಾಲೀಯಮರ್ದನಂ ವಂದೇ ಕೃಪಾತಪಃಪೂರ್ಣಂ ಸ್ವರೂಪೋದ್ಧಾರಕಂ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹೈಗ್ರೀವಪದಾಶ್ರಯಾನ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂರ್ಣಾನಂದಸುಖೋದ್ಭಾಸೀ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ಎನಿಸುತಿಹ ಮಾರುತನ ನಿಜಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ ಅಂತ ಈ ಶ್ಲೋಕದ ಮೂಲಕ ಜಗನ್ನಾಥದಾಸರು ಮುಖ್ಯಪ್ರಾಣದೇವರ ಪತ್ನಿಯಾಗಿರುವಂತಹ ಭಾರತೀ ದೇವಿಯರನ್ನು ನಮಸ್ಕರಿಸ್ತಾ ಇದ್ದಾರೆ. ಎಂತಹ ಭಾರತೀ ದೇವಿಯರು ಅಂತ ಕೇಳಿದರೆ, ಕೃತಿಪತಿ ಪ್ರದ್ಯುಮ್ನ. ಕೃತಿ ಅಂತಂತೂ ಲಕ್ಷ್ಮೀದೇವಿಯ ರೂಪ, ಪ್ರದ್ಯುಮ್ನ ರೂಪಿ ಪರಮಾತ್ಮ. ಹಾಗಾಗಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಹಾಗೂ ಕೃತಿ ರೂಪಿ ಲಕ್ಷ್ಮೀದೇವಿಯರ ಸುಪುತ್ರಿಗಳು ಇಬ್ಬರು, ಒಂದು ಸರಸ್ವತೀ ದೇವಿ, ಒಂದು ಭಾರತೀ ದೇವಿ ಅಂತ. ಹಾಗಾಗಿ ಇಲ್ಲಿ ಕೃತಿರಮಣ ಪ್ರದ್ಯುಮ್ನನ ನಂದನೆ ಅಂತಂದರೆ ಮಗಳು, ಸುಪುತ್ರಿ ಅಂತ ಅರ್ಥ. ಚತುರವಿಂಶತಿ ಪತಿಗಳಾದ ದೇವತೆಗಳಿಗೆ ಗುರುವಿನ ಸ್ಥಾನದಲ್ಲಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. 24 ತತ್ವಗಳು ಅಂತ ಇದ್ದಾವೆ. ಚತುರವಿಂಶತಿ ಅಂತಂದರೆ 24 ತತ್ವಗಳಿಗೆ ತತ್ವಕ್ಕೆ ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಅದನ್ನು ತತ್ವಪತಿ ಅಂತ ಹೇಳಿದ್ರು. ಏನದು 24 ತತ್ವಗಳು ಅಂತ ಕೇಳಿದರೆ, 5 ಜ್ಞಾನೇಂದ್ರಿಯಗಳು ಅದರ ಅಭಿಮಾನಿ ದೇವತೆಗಳು, 5 ಕರ್ಮೇಂದ್ರಿಯಗಳು ಅದರ ಅಭಿಮಾನಿ ದೇವತೆಗಳು, 5 ತನ್ಮಾತ್ರಗಳು ಅದರ ಅಭಿಮಾನಿ ದೇವತೆಗಳು, ಹಾಗೂ ಪಂಚಭೂತಗಳು ಅವುಗಳ ಅಭಿಮಾನಿ ದೇವತೆಗಳು. ಒಟ್ಟು ಇವೆಲ್ಲ ಸೇರಿ ಒಂದು 20 ಅಭಿಮಾನಿ ದೇವತೆಗಳಾದರು. ಇನ್ನು ಮನಸ್ಸು, ಅಹಂಕಾರ ತತ್ವ, ಮಹತ್ತತ್ವ ಹಾಗೂ ಅವ್ಯಕ್ತ ತತ್ವ ಅಂತ ಇಷ್ಟು ಸೇರಿ 24 ತತ್ವಗಳಾಗ್ತದೆ. ಇಲ್ಲಿ ಈ 20 ತತ್ವಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ತನ್ಮಾತ್ರ, ಭೂತಗಳು 20, ಜೊತೆಗೆ ಮನಸ್ಸು, ಅಹಂಕಾರ 22 ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ ಅವರಿಗೆ ನೇರ ಗುರುವಿನ ಸ್ಥಾನದಲ್ಲಿ ಭಾರತೀ ದೇವಿಯರಿದ್ದಾರೆ. ಇನ್ನು ಅವ್ಯಕ್ತ ತತ್ವ ಅನ್ನುವಂಥದ್ದು ಲಕ್ಷ್ಮೀದೇವಿಯರ ತತ್ವ, ಹಾಗೂ ಮಹತ್ತತ್ವ ಅನ್ನುವಂಥದ್ದು ಪ್ರಾಣದೇವರು ಹಾಗೂ ಬ್ರಹ್ಮದೇವರ ತತ್ವ. ಈ 2 ತತ್ವಗಳಿಗೆ ಎತ್ತರದ ಅಭಿಮಾನಿ ದೇವತೆಗಳು ಲಕ್ಷ್ಮೀದೇವಿ ಹಾಗೂ ಚತುರ್ಮುಖ ಬ್ರಹ್ಮದೇವರು ಅಂತಾದರೆ, ಅವಾಂತರ ಅಭಿಮಾನಿ ದೇವತೆಗಳು ಇನ್ನು ರುದ್ರನಕ್ಕಿಂತ ಕೆಳಗೂ ಇದ್ದಾರೆ. ಆ ದೇವತೆಗಳು ಯಾರಿದ್ದಾರೆ, ಅವಾಂತರ ಅಭಿಮಾನಿ ದೇವತೆಗಳು, ಈ 2 ಅವ್ಯಕ್ತ ಹಾಗೂ ಮಹತ್ತತ್ವಕ್ಕೆ ಆ ಅಭಿಮಾನಿ ದೇವತೆಗಳ ಗುರುವಿನ ಸ್ಥಾನ ಅಂತ ಇಟ್ಕೊಳ್ಬೇಕು ಈ 2 ತತ್ವಕ್ಕೆ ಅಂತ ಆಗುವಾಗ. ಹೀಗೆ 24 ತತ್ವಗಳಿಗೆ ಅಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರಿಗೂ ಗುರುವಿನ ಸ್ಥಾನದಲ್ಲಿದ್ದಾರೆ ಭಾರತೀ ದೇವಿ ಅಂತ. ಇದು ಸ್ಪೆಸಿಫಿಕ್ ಆಗಿ ಹೇಳಿದರೆ, ಇನ್ನು ಸ್ಥೂಲವಾಗಿ ತಗೊಂಡಾಗ ರುದ್ರದೇವರಿಂದ ಆರಂಭ ಮಾಡಿಕೊಂಡು ಕೆಳಗಿನ ಎಲ್ಲ ದೇವತೆಗಳಿಗೂ ಕೂಡ ಗುರುವಿನ ಸ್ಥಾನದಲ್ಲಿದ್ದಾರೆ ಭಾರತೀ ದೇವಿಯರು ಅನ್ನುವಂಥದ್ದು ಸ್ಪಷ್ಟವಾದ ವಿಷಯ. ಇನ್ನು ಮಾರುತನ ನಿಜ ಪತ್ನಿ, ಮಾರುತ ಅಂತಂದರೆ ಮುಖ್ಯಪ್ರಾಣದೇವರು ಅಂತ ಅರ್ಥ, ಅವರ ಪತ್ನಿಯಾದಂತಹ ನಿಯತ ಪತ್ನಿಯಾಗಿರುವಂತಹ ಭಾರತೀ ದೇವಿ ಅಂತ ಅರ್ಥ. ಇಂತಹ ಭಾರತೀ ದೇವಿ ನಮಗೆ ಏನನ್ನು ಪಾಲಿಸಬೇಕು ಅಂತ ಕೇಳಿದರೆ, ಸತತ ಅಂತಂದರೆ ಯಾವಾಗಲೂ ನಿರಂತರ ಪ್ರತಿಕ್ಷಣ ಈಗಲಿಂದ ಆರಂಭ ಮಾಡಿಕೊಂಡು ಮೋಕ್ಷದವರೆಗೆ ಹೋಗುವವರೆಗೆ ನಮಗೆ ಏನು ಕೊಡಬೇಕು ಅಂತಂದರೆ, ಹರಿಯಲ್ಲಿ ಗುರುಗಳಲ್ಲಿ ಒಳ್ಳೆಯ ರತಿ, ಪ್ರೀತಿ ಮತ್ತು ಭಕ್ತಿ ಇದನ್ನು ಪಾಲಿಸಬೇಕು. ಯಾವಾಗಲೂ ಒಂದು ವಿಷಯದಲ್ಲಿ, ಯಾವುದೇ ಒಂದು ವಿಷಯದಲ್ಲಿ ಪ್ರೀತಿ ಹಾಗೂ ಭಕ್ತಿ ಇದ್ದರೆ ಅವ್ರು ಏನು ಹೇಳ್ತಾರೋ ನಾವು ಅದನ್ನು ಮಾಡ್ತೇವೆ. ಹಾಗೆ ನಮಗೆ ಏನು ಮಾಡಬೇಕು, ಹರಿಯಲ್ಲಿ ಹಾಗೂ ಗುರುಗಳಲ್ಲಿ ನಮಗೆ ಸದ್ರತಿ, ಒಳ್ಳೆ ರತಿ ಇದು ಯಾವಾಗಿರಬೇಕು, ಬಂದು ಹೋಗುವಂಥದ್ದಾಗಬಾರ್ದು. ಸತತ ಯಾವಾಗಲೂ ಕೂಡ ಇಂತಹ ರತಿ ಇರಬೇಕು, ಅದನ್ನು ಕೊಟ್ಟು ಪಾಲಿಸು ಅಂತ ಕೇಳ್ತಾ ಇದ್ದಾರೆ. ಈಗ ಹರಿಗುರುಗಳಲ್ಲಿ ಭಕ್ತಿ ಬಂದಾಗ ಏನಾಗತ್ತೆ, ಅವರ ಉಪಸಕ್ತಿ ಮಾಡ್ತೇವೆ ನಾವು.
ಉಪಸಕ್ತಿ ಮಾಡಿದಾಗ ಏನು, ಅವರು ಪಾಠ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ, ಇದು ಕೂಡ ನಮಗೆ ಭಾರತೀ ದೇವಿಯರೇ ಕೊಡಬೇಕು. ಏನು ಅಂತಂದರೆ, ಭಾಗವತ ಭಾರತ ಪುರಾಣಗಳ ಅರುಪು ಅಂತ ಕೇಳಲಿಲ್ಲ. ಭಾರತ ಭಾಗವತ ಪುರಾಣಗಳ ರಹಸ್ಯ ತತ್ವಗಳನ್ನು ನಮಗೆ ತಿಳಿಸು ಕರುಣದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಲೋಕದಲ್ಲಿ ಇಡೀ ಎಲ್ಲ ಯಾರ್ಯಾರೋ ಮಾತಾಡ್ತಾರೆ ಭಾರತದ ಬಗ್ಗೆ. ಮಹಾಭಾರತ ಇರ್ಬೋದು, ಭಾಗವತದ ಬಗ್ಗೆ ಇರ್ಬೋದು. ಅದು ಹೇಗೆ ಅಂತಂದರೆ, ಯಾರೋ ರಾಮಾನಂದ್ ಸಾಗರ್ ಬರೆದದ್ದು ಅಥವಾ ಇನ್ಯಾರೋ ಬಿ ಆರ್ ಚೋಪ್ಡಾ ನಮಗೆ ಚಲನಚಿತ್ರದ ಮೂಲಕ ತೋರಿಸಿದ ಹಾಗೆ ಆಗಬಾರ್ದು. ಕತೆ ಎಲ್ರಿಗೂ ಗೊತ್ತು. ಪಾಂಡವರಿದ್ದರು, ಕೌರವರಿದ್ದರು, ಜಗಳ ಅದಿದ್ದು ಎಲ್ರಿಗೂ ಗೊತ್ತು. ಆದರೆ ಅದರಲ್ಲಿ ಅದು ಮೇಲ್ನೋಟಕ್ಕೆ ಹಾಗೆ ಏನೋ ತೋರ್ತದೆ. ಆದರೆ ಇದು ದೊಡ್ಡ ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ. ಗೀತೆ ಇಸ್ ಆಲ್ಸೋ ಪಾರ್ಟ್ ಆಫ್ ಭಾಗವತ, ಮಹಾಭಾರತ. ಅದರಲ್ಲಿ ಏನು ಹೇಳ್ತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತ್ವಾ. ಗುಹ್ಯತಮಂ ಅಂತ ಹೇಳ್ತಾನೆ ಭಗವಂತ. ಗುಹ್ಯ ಅಂತಂದರೆ ರಹಸ್ಯಕರವಾದ್ದು. ಬರೀ ಗುಹ್ಯ ಅಲ್ಲ, ಗುಹ್ಯತಮಂ ಸೂಪರ್ಲೇಟಿವ್ ಡಿಗ್ರಿ. ಹೈಯೆಸ್ಟ್ ರಹಸ್ಯ ಉಳ್ಳಂತಹ ತತ್ವ ಈ ಭಾರತ ಭಾಗವತ ಪುರಾಣಾದಿಗಳಲ್ಲಿ ಅಡಕವಾಗಿದೆ ಅಂತ ಹೇಳ್ತಾರೆ. ಸಾಮಾನ್ಯರಿಗೆ ಅದು ಅರ್ಥ ಆಗುವಂಥದ್ದಲ್ಲ. ಅಂತಹ ಅದರಲ್ಲಿರುವಂತಹ ರಹಸ್ಯ ತತ್ವಗಳನ್ನು ನಮಗೆ ತಿಳಿಸಿಕೊಡು ಭಾರತೀ ದೇವಿಯರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲ, ಭಾರತೀ ದೇವಿಯರಿಗೆ ಇದಕ್ಕೆ ಹೇಗೆ ಗೊತ್ತು ಅಂತಂದರೆ, ಮುಖ್ಯಪ್ರಾಣ ದೇವರಿಂದ ಆ ಭಾರತೀ ದೇವರಿಗೆ ಮೊದಲನೆಯದಾಗಿ ಅವರು ಪರಶುಕ್ಲತ್ರಯರು, ಜೊತೆಗೆ ಅಂತಹ ಮುಖ್ಯಪ್ರಾಣ ದೇವರ ಪತ್ನಿ. ಹಾಗಾಗಿ ಆ ಮುಖ್ಯಪ್ರಾಣ ದೇವರು ಅಂದರೆ ಯಾರು? ಪ್ರಾಣಾತ್ ವಾಯು ಅಜಾಯತ. ಆ ಭಗವಂತನ ಪ್ರಾಣದಲ್ಲಿರುವವರು, ಭಗವಂತನಿಗೆ ಅಷ್ಟು ಪ್ರೀತಿ ಪಾತ್ರರಾಗಿರುವುದು ಮೂಲ ಸ್ವರೂಪದಲ್ಲೇ ಹೀಗೆ ಅಂತಾದರೆ, ಹಾಗಾದರೆ ಮುಖ್ಯಪ್ರಾಣ ದೇವರಿಗೆ ಭಗವಂತನ ಬಗ್ಗೆ ಇನ್ನೆಷ್ಟು ಗೊತ್ತಿರಲಿಕ್ಕೆ ಸಾಧ್ಯ? ಭಗವಂತನ ಪ್ರಾಣ ಉಸಿರು ಅನ್ನುವಂಥದ್ದು ಮುಖ್ಯಪ್ರಾಣ ದೇವರ ಸ್ವಂತ ಮನೆ, ಅದು ಮೇಯ್ನ್ ಅಡ್ರೆಸ್ ಅವ್ರದ್ದು ಅದು. ಹಾಗಿರುವಾಗ ಎಷ್ಟು ತಿಳಿದಿರಬಹುದು ಅವರಿಗೆ ಹಾಗಾಗಿಯೇ ಆಚಾರ್ಯ ಮಧ್ವರಿಗೆ ಮತ್ತೆ ಅವರಿಗೆ ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ ಅವರಿಗೆ ಜ್ಞಾನ ತಿರೋಧಾನ ಆಗುವಂತಹದ್ದು ಅಂತ ಇಲ್ಲ ಮುಖ್ಯಪ್ರಾಣದೇವರಿಗೆ. ಪರಶುಕ್ಲತ್ರಿಯರಿಗೆ ಯಾರಿಗೂ ಕೂಡ ಹಾಗೆ ತಿರೋಧಾನ ಆಗುವುದಿಲ್ಲ. ಹಾಗಾಗಿ ನಾವು ಹಿಂದೆ ನೋಡಿದ್ದೇವೆ ಅತಿರೋಹಿತ ವಿಮಲ ವಿಜ್ಞಾನಿ ಅಂತ. ಹಾಗಾಗಿ ಅವರಿಗೆ ಯಾವಾಗಲೂ ಕೂಡ ಸ್ವಚ್ಛವಾದ ಪೂರ್ಣವಾದ ಜ್ಞಾನವನ್ನು ಉಳ್ಳಂತಹ ಮುಖ್ಯಪ್ರಾಣದೇವರ ಪತ್ನಿಯಾದ್ದರಿಂದ ಈ ಭಾರತೀ ದೇವಿಯರಿಗೆ ಆ ರಹಸ್ಯಗಳೇನಿದ್ದಾವೆ ಅದೆಲ್ಲ ಗೊತ್ತಿದೆ ಅನ್ನುವಂಥದ್ದು ಸ್ಪಷ್ಟವಾದ ವಿಷಯ. ಅಂತಹ ರಹಸ್ಯಗಳನ್ನು ನಾವು ಅವರು ನಮಗೆ ಕರುಣದಿಂದ ಕೊಡಬೇಕು, ಆಗ ನಮಗೆ ಸಿಗತ್ತೆ. ಅಂತಹ ಪ್ರಾರ್ಥನೆಯನ್ನು ಜಗನ್ನಾಥದಾಸರು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವು ವಿಷಯಗಳನ್ನು ನಾವು ಮೊದಲನೆಯದಾಗಿ ನಾವು ಭಾರತೀ ದೇವಿಯರು ಯಾರು ಅಂತ ಸ್ವಲ್ಪ ಅವರ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಅದನ್ನೇ ಮುಖ್ಯವಾಗಿ ಭಾರತ ಪುರಾಣಾದಿಗಳ ರಹಸ್ಯವನ್ನೆಲ್ಲ ಅವಳು ಕೊಡಬೇಕು, ಭಾರತೀ ದೇವಿ ನಮಗೆ ಕೊಡಬೇಕು. ಮೊದಲನೆಯದಾಗಿ ನಾವು ಭಾರತೀ ದೇವಿಯರ ಬಗ್ಗೆನೇ ಸ್ವಲ್ಪ ರಹಸ್ಯವಾದಂತಹ ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಎಷ್ಟೋ ಜನರಿಗೆ ನಮಗೆ ಭಾರತೀ ದೇವಿಯರು ಅಂದರೆ ಅವರ ಬಗ್ಗೆ ಬಹಳ ಗೊತ್ತೇ ಇಲ್ಲ ನಮಗೆ. ಎಷ್ಟು ನಿಜವಾಗಿ ರಹಸ್ಯ ಅದು ಬಿಚ್ಚಿಡುವುದಿಲ್ಲ. ಯಾಕಂದರೆ ಅಸುರ ಜನ ಮೋಹನ ಆಗಬೇಕು ಅಂತ ಲೋಕದಲ್ಲೆಲ್ಲ ಭಾರತೀ ದೇವಿಯರು ದ್ರೌಪದಿಯ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವುದುಂಟು. ಆದರೆ ಇದು ಕೆಟ್ಟದಾಗಿ ತಿಳಿದುಕೊಂಡದ್ದಕ್ಕೆ ಅಂಥ ವ್ಯಕ್ತಿಗಳು ನರಕಕ್ಕೆ ಹೋಗಲಿಕ್ಕೆ ಇದು ಒಂದು ಸಾಧನ ಮಾಡಿರುವಂಥದ್ದು. ನಾವು ಯಥಾರ್ಥವಾದಂತಹ ಜ್ಞಾನವನ್ನು ಪಡೆಯಬೇಕಾದ್ದು. ಆ ಜ್ಞಾನವನ್ನು ಕೂಡ ಭಾರತೀ ದೇವಿಯರೇ ತಮ್ಮ ಬಗ್ಗೆ ತಾವು ನಮಗೆ ತಿಳಿಸಿಕೊಡಬೇಕು. ಅದು ಹೇಗೆ ತಿಳಿಸಿಕೊಡ್ತಾರೆ ಅಂತಂದರೆ, ಎಲ್ಲದಕ್ಕೂ ಆಚಾರ್ಯಾ ಶ್ರೀಮದಾಚಾರ್ಯಾ ಸಂತುಮೇ ಜನ್ಮ ಜನ್ಮನಿ. ಆಚಾರ್ಯ ಮಧ್ವರು ನಮಗೆ ಹೇಳದೇ ಇದ್ದಿದ್ರೆ ನಮಗೆ ದ್ರೌಪದಿ ದೇವಿಯರ ಬಗ್ಗೆ ಏನೂ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದು ಖಂಡಿತವಾಗಿ ಮಹಾಭಾರತದಲ್ಲಿ ರಹಸ್ಯಾತಿ ರಹಸ್ಯವಾದಂತಹ ವಿಷಯ ಈ ಭಾರತೀ ದೇವಿಯರದ್ದು. ಈ ದ್ರೌಪದಿ ನಮಗೆ ಅರ್ಥನೇ ಆಗಲ್ಲ ಭಾರತ ತೆಗೆದು ನೋಡಿದರೆ. ಏನಕ್ಕೆ ಹೀಗೆ? ಒಂದು ಕಡೆಯಲ್ಲಿ ಮುಖ್ಯಪ್ರಾಣದೇವರ ಪತ್ನಿ, ಪಾಂಡವರ ಪತ್ನಿ, ಇನ್ನೊಂದು ಕಡೆಯಲ್ಲಿ ಪತಿಗಳನ್ನು ಪಡೆದದ್ದು, ಅಥವಾ ಇಲ್ಲಿ ದುರ್ಯೋಧನನಿಂದ ಎಲ್ಲ ಅಪಮಾನಿತರಾದದ್ದು, ಇದೆಲ್ಲ ಏನು ನಮಗೆ ಅರ್ಥನೇ ಆಗಲ್ಲ. ಲೋಕದಲ್ಲಿ ಯಾರೋ ಒಬ್ಬರು ದೇವರಿಗೆ ಒಂದು 4 ಸುತ್ತು ಬಂದರೆ ಒಳ್ಳೆಯದಾಗತ್ತಂತೆ, ಇನ್ನು ಭಾರತೀ ದೇವರಿಗೆ ಇಂಥ ದುಸ್ಥಿತಿ ಬಂತ ಅಂತ ಯೋಚನೆ ಮಾಡಿದರೆ ಆಚಾರ್ಯರು ತೆರೆದಿಡ್ತಾರೆ ಈ ರಹಸ್ಯವನ್ನು.
ಅದನ್ನು ಅಂತಹ ರಹಸ್ಯಗಳನ್ನು ನಮಗೆ ಭಾರತೀ ದೇವಿಯರು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನದು ಅಂತಂದರೆ, ಮೊದಲನೆಯದಾಗಿ ನಾವು ತಿಳ್ಕೊಳ್ಬೇಕಾಗಿರುವ ವಿಷಯ ಅಂತಂದರೆ, ಪರಶುಕ್ಲತ್ರಯರು ಭೂಮಿಗೆ ಬರ್ತಾರೆ. ಪರಶುಕ್ಲತ್ರಯರು ಅಂದರೆ ಯಾರು? ಭಗವಂತ, ಲಕ್ಷ್ಮೀದೇವಿ, ಯಾರು ಬ್ರಹ್ಮದೇವ, ಸರಸ್ವತೀ ದೇವಿ, ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ, ಈ 6 ಜನರ ಗುಂಪನ್ನು ಪರಶುಕ್ಲತ್ರಯರು ಅಂತ ಕರೀತಾರೆ. ಇವರಿಗೆ ಗರ್ಭವಾಸದ ದುಃಖ ಇತ್ಯಾದಿಗಳು ಇಲ್ಲ. ಇವರಿಗೆ ಭೂಮಿಯಲ್ಲಿ ಮನುಷ್ಯ ದೇಹ ಅಂತ ಅದಕ್ಕೆ ಸಂಬಂಧಪಟ್ಟಂತಹ ಮರೆತು ಹೋವಿಗೆ ಅವೆಲ್ಲ ಇಲ್ಲ. ಇವರಿಗೆ ಅಸುರಾವೇಶ ಆಗುವುದಿಲ್ಲ. ಇವರು ಶಾಪಗ್ರಸ್ತರಾಗುವುದಿಲ್ಲ. ಇಂಥದ್ದೆಲ್ಲ ಒಂದು ಕೆಲವು ವಿಷಯಗಳು ನಾವು ಪರಶುಕ್ಲತ್ರಯರ ಬಗ್ಗೆ ತಿಳಿದುಕೊಳ್ಬೇಕು. ಮೊದಲನೆಯದಾಗಿ ಭಗವಂತ ಲಕ್ಷ್ಮಿಗಂತೂ ಲಿಂಗದೇಹ ಇಲ್ವಲ್ಲ, ಗೊತ್ತು. ಆದರೆ ಜೀವಕೋಟಿಯಲ್ಲಿ ಸೇರಿದಂತಹ ಈ 4 ಜನ ಯಾರಿದ್ದಾರೆ, ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ, ಇವರಿಗೂ ಕೂಡ ಅಸುರಾವೇಶನೂ ಇಲ್ಲ, ಇನ್ನು ಶಾಪಗ್ರಸ್ತರಾಗುವುದು ಇಲ್ಲ, ಇನ್ನು ನಡೆ ತಪ್ಪು ಇಡುವುದು ಅಂದರೆ ತಪ್ಪಿ ನಡೆಯುವುದು ಅಥವಾ ತಪ್ಪು ಕೆಲಸವನ್ನು ಮಾಡುವುದು ಅನ್ನುವಂಥದ್ದು ಇಲ್ಲ. ಹಾಗಾಗಿ ಮತ್ತೆ ಪ್ರಾರಬ್ಧ, ದುಃಖ ಪ್ರಾರಬ್ಧ, ಕೆಟ್ಟ ಪ್ರಾರಬ್ಧ ಅನ್ನುವಂಥದ್ದು ಇಲ್ಲ. ಇಷ್ಟು ವಿಷಯಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಪರಶುಕ್ಲತ್ರಯರ ಬಗ್ಗೆ. ಹಾಗಾಗಿ ಇವಾಗ ಏನು ಗೊತ್ತಾಯಿತು ನಮಗೆ? ಈಗ ದ್ರೌಪದಿ ದೇವಿಯರ ಒಂದು ಸನ್ನಿವೇಶ ತಗೊಂಡಾಗ ನಮಗೆ ಏನು ಗೊತ್ತಾಯಿತು ಅಂತಂದರೆ, ಅವರಿಗೆ ಗರ್ಭವಾಸ ಇಲ್ಲ, ಸ್ಪಷ್ಟ ತಿಳಿಯತ್ತೆ. ಅಗ್ನಿಯ ಕುಂಡದಿಂದ ಪ್ರಜ್ವಲಿಸ್ತಾ ಮೇಲ್ಬರುವಂಥವ್ರವರು, ಪಾಂಚಭೌತಿಕ ದೇಹ ಇಲ್ಲ ಒಂದು. ಇನ್ನೊಂದು, ಅವರು ಶಾಪಗ್ರಸ್ತ, ಅದು ಇನ್ನು ಬಿಡಿಸ್ಲಿಕ್ಕಿದ್ದೇನೆ, ಅವರಿಗೆ ಶಾಪಗ್ರಸ್ತರಾಗುವಂಥದ್ದು ಇಲ್ಲ. ಯಾಕೆ ಅಂತಂದರೆ ಅವರು ತಪ್ಪು ಕೆಲಸ ಅಂತ ಮಾಡೋದಿಲ್ಲ ಒಂದು. ಅದರ ಜೊತೆಗೆ ಅವರಿಗೆ ಅವರ ಸ್ವರೂಪದಲ್ಲೇ ಕೆಟ್ಟ ಪ್ರಾರಬ್ಧ, ದುಃಖ ಪ್ರಾರಬ್ಧ ಅನ್ನುವಂಥದ್ದು ಇವರುಗಳ ಸ್ವರೂಪದಲ್ಲೇ ಇಲ್ಲ. ಹಾಗಾಗಿ ಇಷ್ಟು ವಿಷಯ ಸ್ಪಷ್ಟ ಆಯಿತು. ಯಾವುದಿದು ವಿಷಯ? ಭಾಗವತ, ಭಾರತ ಪುರಾಣಗಳ ರಹಸ್ಯ ತತ್ವಗಳು ಇದು ಯಾವ ಮತಾಚಾರ್ಯರು ಇತರ 21 ಜನರು ಕೂಡ ಇದರ ಬಗ್ಗೆ ಮುಟ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಗೊತ್ತಾಗಿಲ್ಲ ಅವರಿಗೆ. ಇದು ಸ್ಪಷ್ಟವಾದಂತಹ ವಿಷಯ. ಆಚಾರ್ಯರು ಅಧಿಕೃತವಾಗಿ ನಮಗೆ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳಲ್ಲಿ, ಭಾಷ್ಯಗಳಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದರೆ ಇದೇನಿದು ಸಂಗತಿ? ಭಾರತೀ ದೇವಿಯರದ್ದು ಸಂಗತಿ ಏನು ಅಂತ ಕೇಳಿದರೆ, ಅದನ್ನು ಸೂಚಿಸಲಿಕ್ಕೋಸ್ಕರನೇ ಮಾರುತನ ನಿಜ ಪತ್ನಿ ಅಂತ ಶಬ್ದ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಮೊದಲೇ ಜಗನ್ನಾಥದಾಸರ ಚಮತ್ಕಾರ ಇದು, ಮಾರುತನ ನಿಜ ಪತ್ನಿ. ಹಾಗಾಗಿ ಇದು ಇನ್ನೊಂದು ವಿಷಯ ಭಾರತೀ ದೇವಿಯರಲ್ಲಿ ಏನು ಅಂತಂದರೆ, ಅವರಿಗೆ ಮತ್ತೊಬ್ಬ ಪತಿಯ, ಇವಾಗ ಭೂಮಿಯಲ್ಲೆಲ್ಲ ಹುಟ್ಟಿದಾಗಲೇ ಯಾವಾಗಲೇ ಆಗಲಿ ಮತ್ತೊಬ್ಬ ಪತಿ ಅಂದರೆ ಇವಾಗ ಭಾರತೀಯಾಗಿ ಹುಟ್ಟಿ ಇನ್ಯಾರೋ ಅವಳಿಗೆ ಗಂಡನಾಗಿ ಬರುವುದು ಇದು ಆಗುವುದೇ ಇಲ್ಲ. ಒಂದು ಭಗವಂತ ಲಕ್ಷ್ಮೀದೇವಿ, ಮತ್ತೊಂದು ವಾಯು ಭಾರತೀ ದೇವಿಯರಿಗೆ ಮೂಲ ರೂಪದಲ್ಲಾಗಲಿ ಅವತಾರ ರೂಪದಲ್ಲಾಗಲಿ ಇಂತಹ ಪ್ರಸಂಗವೂ ಕೂಡ ಬರುವುದಿಲ್ಲ. ಯಾವತ್ಯಾವತ್ತಿಗೂ ಬರುವುದಿಲ್ಲ. ಪರಪುರುಷ ಸಂಘ ಅಥವಾ ಪರಸ್ತ್ರೀ ಸಂಘ ಅನ್ನುವಂಥದ್ದು ಇವರಿಗೆ ಸುತರಾಮ್ ಇಲ್ಲ. ಇತರ ದೇವತೆಗಳು ನಾವು ಕೆಲವೊಮ್ಮೆ ನೋಡ್ತೇವೆ. ಈಗ ಚಂದ್ರ, ತಾರ ಇತ್ಯಾದಿಗಳೆಲ್ಲ ಬರುವುದುಂಟು. ಕೆಲವೊಮ್ಮೆ ಸುಗ್ರೀವ, ವಾಲಿಯ ಪತ್ನಿ, ಅದರ ಬದಲು ಇಂಥದ್ದೆಲ್ಲ ಬೇರೆ ದೇವತೆಗಳಿಗೆ ಮೇಲ್ನೋಟಕ್ಕೆ ತೋರುವುದುಂಟು. ಆದರೆ ಪರಶುಕ್ಲತ್ರಯರಿಗೆ ಮೂಲ ರೂಪದಲ್ಲಾಗಲಿ ಅವತಾರ ರೂಪದಾಗಲಿ ಇಂತಹ ಒಂದು ಒಬ್ಬ ಪತಿ ಮತ್ತೊಬ್ಬ ಪತಿಯ ಸಂಘ ಅಂತುವಂಥದ್ದು ಕೂಡ ಇಲ್ಲ ಅಂತ. ಇದನ್ನು ತಿಳಿಸುವುದಕ್ಕೋಸ್ಕರನೇ ನಿಜ ಪತ್ನಿ. ಇಲ್ಲಿ ಎಲ್ಲಿ ತನಕ ಅನ್ವಯ ಆಗತ್ತೆ ನಮಗೆ ಮೇಲ್ನೋಟಕ್ಕೆ ಅರ್ಜುನ ಲಗ್ನ ಆದ ದ್ರೌಪದಿಯನ್ನು ಅಂತ ಮೇಲ್ನೋಟಕ್ಕೆ ತೋರುತ್ತೆ. ಅದನ್ನೀಗ ಬಿಡಿಸ್ಲಿಕ್ಕಿದ್ದೇನೆ. ಆದರೆ ನಿಜ ಪತ್ನಿ ಅಂತ ಇಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅವಳು ದ್ರೌಪದಿಯಾಗಿ ಹುಟ್ಟಿದಾಗಲೂ ಕೂಡ ಅವಳು ನಿಜ ಪತ್ನಿ. ಯಾರು? ಭೀಮಸೇನ ದೇವರ ಪತ್ನಿಯೇ ಅವಳು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಹಾಗಾದರೆ ಏನೀಗ ಭಾರತಿ ಈಗ ದ್ರೌಪದಿಯಾಗಿ ಬಂದಾಗ ಏನೀಗ ಇದರ ಬಗ್ಗೆ ಗೊಂದಲ ಇದೆಯಲ್ಲ ಅಂತ ಕೇಳಿದರೆ, ಇದರ ಪೂರ್ವ ವೃತ್ತಾಂತವನ್ನು ಆಚಾರ್ಯ ಮಧ್ವರು ಬಿಡಿಸ್ತಾರೆ. ಏನು ಅಂತ ಕೇಳಿದರೆ, ಅಸುರಾವೇಶ ಬರ್ತದೆ ಇತರ ದೇವತೆಗಳಿಗೆ, ಅಂದರೆ ರುದ್ರದೇವರಿಂದ ಕೆಳಗಿನವರಿಗೆ ಅಸುರಾವೇಶ ಬರ್ತದೆ ಅನ್ನುವಂಥದ್ದು ಒಂದು ವಿಷಯ. ಅಲ್ಲಿ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಾರಬ್ಧವಶಾತ್ ಅವರು ಸ್ವಲ್ಪ ಎಡುತ್ತಾರೆ ಅಂತ ಹೇಳ್ತಾರೆ. ಏನಾಯ್ತಂತೆ ಅಂದರೆ, ಮೂಲ ಸ್ವರೂಪದಲ್ಲಿ ಒಮ್ಮೆ ಈ ಚಿಕ್ಕ ಮಕ್ಕಳು ಇವರು, ಅಂದರೆ ಬ್ರಹ್ಮದೇವರ ಮಕ್ಕಳು, ವಾಯುದೇವರ ಮಕ್ಕಳು ಇವರೆಲ್ಲ. ಯಾರು?
ರುದ್ರದೇವರ ಪತ್ನಿಯಾಗಿರುವಂತಹ ಪಾರ್ವತೀದೇವಿ, ಇಂದ್ರನ ಪತ್ನಿಯಾಗಿರುವಂತಹ ಶಚೀದೇವಿ, ಧರ್ಮನ ಪತ್ನಿಯಾಗಿರುವಂತಹ ಯಮಧರ್ಮನ ಪತ್ನಿಯಾಗಿರುವಂತಹ ಶ್ಯಾಮಲೆ, ಹಾಗೂ ಅಶ್ವಿನಿ ದೇವತೆಗಳ ಪತ್ನಿಯಾಗಿರುವಂತಹ ಉಷಾದೇವಿ. ಈ 4 ಜನ ತಮ್ಮ ತಮ್ಮ ಪತಿಯಂದ್ರ ಜೊತೆಗೇನೆ ಬ್ರಹ್ಮದೇವರ ಎದುರಿಗೆ ಸಮ್ಮುಖದಲ್ಲಿ ತಮ್ಮ ತಮ್ಮ ಪತಿಯಂದಿರ ಜೊತೆಗೆ ಹಾವಭಾವ ವಿಲಾಸ ಎಲ್ಲ ತೋರಿಸ್ತಾ ಒಂಥರ ಹತ್ತಿರದಲ್ಲಿ ಒಂದು ವರ್ತನೆಯನ್ನು ಮಾಡ್ತಾರೆ. ತಮ್ಮ ಪತಿಯ ಜೊತೆನೇ ಮಾಡ್ತಾ ಇರೋದು. ಆದರೂ ಕೂಡ ಇದು ಶಾಸ್ತ್ರ ನಿಷಿದ್ಧ ಅಂತ ಹೇಳ್ತಾರೆ. ಈಗ ನಮ್ಮ ಲೋಕದಲ್ಲೆಲ್ಲ ಅತ್ತೆ ಮಾವಿಂದ್ರ ಎದುರುಗಡೆ, ಅಪ್ಪ ಅಮ್ಮಂದ್ರ ಎದುರುಗಡೆ ಎಲ್ಲ ಮಗ ಸೊಸೆ ಇವರೆಲ್ಲ ಏನೇ ಇದ್ರೂ ಕೂಡ ಏಕಾಂತದಲ್ಲಿ ತಾವು ಚಕ್ಕಂದ ಆಡಬೇಕು ವಿನಃ ದೊಡ್ಡ ದೊಡ್ಡವರ ಎದುರಿಗೆ ಇಂಥ ಕೆಲಸಗಳನ್ನು ಮಾಡಬಾರ್ದು ಅಂತ. ಹೀಗೆ ಒಮ್ಮೆ ಏನೋ ಮಾಡಿದ್ದರಿಂದಾಗಿ, ಅಂದರೆ ದೊಡ್ಡವರ ಎದುರುಗಡೆ ಇರುವಾಗ ದೊಡ್ಡವರನ್ನೇ ನಾವು ತತ್ಪರರಾಗಿರಬೇಕು, ಅವರಿಗೆ ಗೌರವವನ್ನು ಕೊಡ್ತಾ ಇರಬೇಕು ಹೊರತು ಹೀಗೆ ಇರಬಾರ್ದು ಅಂತ. ಹೀಗೆ ಮಾಡಿದ್ದಕ್ಕೆ ಏನಾಯಿತು ಅಂತಂದರೆ ಬ್ರಹ್ಮದೇವರು ಶಪಿಸ್ತಾರೆ. ಹೀಗೆ ನೀವು ಮಾಡ್ತಾ ಇದ್ದೀರಾ ಅಲ್ಲ, ನಿಮಗೆ ಪರಪುರುಷನ ಒಂದು ಅಂಗಸಂಗ ನಿಮಗೆ ಆಗಲಿ ಅಂತ ಶಾಪ ಕೊಡ್ತಾರೆ. ಇದೊಂದರಿಂದ ತತ್ತರಿಸಿ ಹೋಗ್ತಾರೆ ಈ 4 ಜನ. ಆಮೇಲೆ ಕ್ಷಮಿಸು ಅಂತ. ಆದರೆ ಅವರೆಲ್ಲರೂ ಕೂಡ ಆಮೇಲೆ ಏನು ಮಾಡ್ತಾರೆ, ಹೀಗಂತೂ ಪಡೆದುಕೊಂಡಾಯಿತು ಶಾಪವನ್ನು. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ. ನಾವು ದೇವತೆಗಳೇ ಹಿಂಗೆ ಮಾಡಿದ್ರು ಅಂತ ಮಾಡುವಂಥದ್ದಲ್ಲ. ಅವ್ರು ಯಾವುದೋ ಇಡೀ ಕಲ್ಪದಲ್ಲಿ ಒಮ್ಮೆ ಏನೋ ಅದರಲ್ಲೂ ಪ್ರಾರಬ್ಧ ವಶಾತ್ ಇನ್ನೊಂದು ಭಗವಂತನ ಆಜ್ಞೆ ಪ್ರಕಾರ ಲೋಕಕ್ಕೆ ಶಿಕ್ಷಣೆ ಕೊಡುವುದಕ್ಕೋಸ್ಕರ ಈ 2 ದೃಷ್ಟಿಯಿಂದ ಹೀಗೆ ಆಗಿರ್ತದೆ ಆ ದೇವತೆಗಳಿಗೆ. ಆ ದೇವತೆಗಳೇನು ನಾವೇ ಬೆಟರ್ ಅಂತ ಹಾಗೆ ಅಂದ್ಕೊಳ್ಳುವುದಲ್ಲ ನಾವು. ಇಂತಹ ಒಂದು ಶಾಪ ಬಂದಾಗ ಏನು ಮಾಡ್ತಾರೆ, ಈ 4 ಜನ ಯಾರು, ರುದ್ರದೇವರ ಪತ್ನಿ, ಇಂದ್ರನ ಪತ್ನಿ, ಯಮನ ಪತ್ನಿ ಹಾಗೂ ಅಶ್ವಿನಿ ದೇವತೆಯರ ಪತ್ನಿ, ಇವ್ರು 4 ಜನ ಹೋಗಿ ಭಾರತೀ ದೇವರಿಗೆ 1000 ವರ್ಷ ದೇವತಾಮಾನದ ಪ್ರಕಾರ 1000 ವರ್ಷ ತಪಸ್ ಮಾಡ್ತಾರೆ. ದೇವತಾಮಾನ ಅಂತಂದರೆ ಎಷ್ಟೋ ಲಕ್ಷ ವರ್ಷ ಆಗಿಬಿಡತ್ತದು. ದೇವತೆಯ ಲೈಟ್ ಇಯರ್ಸಲ್ಲಿ ಬರುತ್ತೆ ಅವ್ರದ್ದು ಕ್ಯಾಲ್ಕ್ಯುಲೇಷನ್. ಅಷ್ಟು ವರ್ಷ ತಪಸ್ ಮಾಡ್ತಾರೆ. ಯಾಕಂದರೆ ಕೊಟ್ಟದ್ದು ಶಾಪ ಬ್ರಹ್ಮದೇವರು, ಹಾಗಾಗಿ ಅದಕ್ಕೆ ಅಷ್ಟು ಬೇಗ ಎಲ್ಲ ಒಲಿಯುವುದಿಲ್ಲ ಭಾರತೀ ದೇವಿ. ಆದರೂ ಸತತವಾಗಿ ತಪಸ್ ಮಾಡ್ತಾರೆ. ಮೂಲ ಸ್ವರೂಪದಲ್ಲೇ ಭಾರತೀ ದೇವರನ್ನು ಕುರಿತು ತಪಸ್ ಮಾಡಿದಾಗ ಯಾಕೆ ತತ್ತರಿಸಿ ಹೋಗ್ತಾರೆ ಅವರು ಅಂತಂದರೆ, ಮೊದಲನೇದಾಗಿ ಭೂಮಿಯಲ್ಲಿ ಹುಟ್ಟುವುದೇ ದೊಡ್ಡ, ನಮಗೆ ನರಕಕ್ಕೆ ಹೋಗು ಅಂತಂದರೆ ಎಷ್ಟು ಹಿಂಸೆನೋ ಹಾಗೆ ದೇವತೆಗಳಿಗೆ ಭೂಮಿಗೆ ಬರುವುದು ಅಂತಂದರೆ ಬಹಳ ಹಿಂಸೆ. ಆದರೂ ಕೂಡ ಶಾಪ ಪಡೆದಾಗಿದೆ, ಇನ್ನು ಹುಟ್ಟಬೇಕು. ಆಗ ಭಾರತೀ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಮೊದಲನೇದಾಗಿ ಭೂಮಿಯಲ್ಲಿ ಹುಟ್ಟುವುದು ಅಂತಂದರೆ ನಮಗೆ ಬಹಳ ಕಷ್ಟ, ಮಾನುಷ್ಯನ ಅದ್ರ ಅಂತಹ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಭೂಮಿಯಲ್ಲಿ ಹುಟ್ಟುವುದು ಕಷ್ಟ. ಆದರೆ ನಾವು 4 ಜನ ಒಟ್ಟಿಗೆ ನಾವು ತಪ್ಪು ಮಾಡಿದ್ದೇವೆ. ನನಗೆ ನಿನ್ನ ದೇಹದಲ್ಲಿ ನೀನು ಕೂಡ ನಮಗೆ ಭೂಮಿಯಲ್ಲಿ ಹುಟ್ಟಿ ನಮಗೆ ಈ ಶಾಪದಿಂದ ವಿಮೋಚನೆ ಕೊಡಿಸು. ಹೇಗೆ ವಿಮೋಚನೆ ಕೊಡಿಸೋದು? ಪರಪುರುಷನ ಸಂಘ ಅಂತ ಕೊಟ್ಟಿದ್ದಾರಲ್ಲ ಬ್ರಹ್ಮದೇವರ ಶಾಪ ಅಂತಂದರೆ ಇವರೇ ಕೇಳ್ತಾರೆ, ನಮಗೆ ವಾಯುದೇವರನ್ನು ನೀನು ಭೂಮಿಗೆ ಹುಟ್ಟಿದಾಗ ನಿನಗೆ ವಾಯುದೇವರ ಅಂಗಸಂಗ ಆಗ್ತದೆ. ಯಾಕಂದರೆ ವಾಯುದೇವರ ಪತ್ನಿ ಭಾರತೀ ದೇವಿಯರು. ಆಗ ನಾನು ನಿನ್ನ ದೇಹದಲ್ಲಿ ನಮಗೂ ಕೂಡ ಆಶ್ರಯ ಕೊಡು. ಅದರಿಂದ ಏನಾಗುತ್ತೆ, ವಾಯುದೇವರ ಸ್ಪರ್ಶ ಆದ ಹಾಗೆ ಆಗ್ತದೆ ನಮಗೆ. ಆಗ ಏನಾಗತ್ತೆ, ವಾಯುದೇವರು ಪರಪುರುಷ ಅವರ ಸ್ಪರ್ಶ ಆದ ಹಾಗೆ ಆಗತ್ತೆ. ಆಗ ಬ್ರಹ್ಮದೇವರ ಶಾಪ ಒಪ್ಪಿದ ಹಾಗೆ, ಶಾಪಕ್ಕೆ ಪ್ರಕಾರ ನಡೆದ ಹಾಗೆ ಆಗತ್ತೆ. ಆದರೆ ನಮಗೆ ಯಾರೋ ಪರಪುರುಷನನ್ನು ಮುಟ್ಟಿದಂತಹ ದೋಷ ನಮಗೆ ಬರುವುದಿಲ್ಲ. ಯಾಕೆ? ವಾಯುದೇವರು ಶುದ್ಧರಾದವರು, ರುಜುಗಳಾದವರು. ಮತ್ತು ವಾಯುದೇವರು ನಿನ್ನನ್ನು ಮುಟ್ಟಿದಾಗ ಅವರು ನಮ್ಮನ್ನು ಸ್ಪರ್ಶ ಮಾಡಿದರೂ ಕೂಡ ಅದು ಹೇಗಾಗ್ತದೆ ಅಂತಂದರೆ, ನಮ್ಮ ಮಕ್ಕಳು ನಾವು, ನಿಮಗೆ ವಾಯುದೇವರಿಗೆ ಮಕ್ಕಳು ನಾವು. ಹಾಗಾಗಿ ತಂದೆ ಒಂದು ಮಗಳನ್ನು ಹೆಣ್ಣುಮಗಳನ್ನು ಒಂದು ತಂದೆ ಮುಟ್ಟಿದರೆ ಅದು ಹೇಗೆ ಅನುಗ್ರಹಪ್ರದ ಆಗ್ತದೆ, ಕಾಮಪ್ರದ ಆಗುವುದಿಲ್ಲ. ಅದೇ ರೀತಿಯಲ್ಲಿ ನಮಗೆ ಅನುಗ್ರಹಪ್ರದ ಆಗಿ ಆ ಶಾಪ ವಿಮೋಚನೆ ಆಗ್ತದೆ. ಹಾಗಾಗಿ ನೀನು ಇಂತಹ ಅನುಗ್ರಹವನ್ನು ನಮಗೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ಅವರಿಗೆ 4 ಜನ್ಮ. ಇನ್ನೊಮ್ಮೆ ಏನಾಗುತ್ತೆ, ಇದೇ ಈಗಂತೂ ಒಂದು ಶಾಪವನ್ನು ಪಡೆದುಕೊಂಡ್ರು. ಇನ್ನೊಮ್ಮೆ ಏನು ಮಾಡ್ತಾರೆ, ಇದೇ ಪ್ರಮಾದದಿಂದ ಇನ್ನೊಮ್ಮೆ ಏನು ಮಾಡ್ತಾರೆ ಅಂದರೆ, ಇವರು 4 ಜನ ಒಟ್ಟಿಗೆ ಹೋಗ್ತಾರೆ. ಯಾರು? ಮೊದಲು ಪ್ರತ್ಯೇಕ ಅವರವರ ಪತಿ ಪತ್ನಿಯರು ಆಗಿ ಹೋಗ್ತಾರೆ, ದಂಪತಿಗಳಾಗಿ. ಇನ್ನೊಮ್ಮೆ ಏನು ಮಾಡ್ತಾರೆ ಅಂತಂದರೆ, ಇವರು ಯಾರು
ಆ, 3 ಜನ ಉಷಾದೇವಿ, ಉಷಾದೇವಿ, ಶ್ಯಾಮಲಾದೇವಿ, ಶಚೀದೇವಿ ಪಾರ್ವತಿಯ ಒಟ್ಟಿಗೆ ಸೇರಿಕೊಂಡು, ಪಾರ್ವತಿಯದ್ದೇ ದೇಹದ ಒಳಗೆ ಸೇರಿಕೊಂಡು ಬ್ರಹ್ಮದೇವರನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಅಂದರೆ ಒಂದು ಟೆಸ್ಟ್ ಅಂದರೆ ಏನು ಅಂತಂದರೆ, ಬ್ರಹ್ಮದೇವರಿಗೆ ಎಲ್ಲ ಗೊತ್ತು ಅಂತ ಜಗತ್ತಿಗೆ ತೋರಿಸುವಂತಹದ್ದು ಒಂದು ಟೆಸ್ಟು. ಆದರೆ ಪ್ರಾರಬ್ಧವಶಾತ್ ಏನು ಅಂದರೆ, ಬ್ರಹ್ಮದೇವರಿಗೆ ಗೊತ್ತಾಗದೇ ಇದ್ದರೆ, ನಾವು ಪಾರ್ವತಿ ಬೇರೆ ಬೇರೆ 4 ಜನ ಅಲ್ಲ ಅಂತ ಗೊತ್ತಾಗದೇ ಇದ್ದರೆ ಒಂದು ಹಾಸ್ಯ ವಿನೋದ ಆಗ್ತದೆ ಅಂತ ಹೇಗೆ ಚಿಕ್ಕ ಮಕ್ಕಳು ಮಾಡ್ತಾರೆ. ಅಂದರೆ ಅವರನ್ನು ಕೆಳಮಟ್ಟಕ್ಕೆ ಏರಿಸಬಾರ್ದು, ಆದರೂ ದೇವತಾ ಲೋಕದಲ್ಲಿ ಇಂಥದ್ದು ಒಮ್ಮೆ ಅಸುರಾವೇಶಗಳು ಬರುತ್ತೆ ಈ ರುದ್ರಾದಿ ದೇವತೆಗಳಿಗೆ ಅಂತ ತೋರಿಸ್ಲಿಕ್ಕೋಸ್ಕರ. ಹೀಗೆ ಆದಾಗ ಏನು ಮಾಡ್ತಾರೆ ಬ್ರಹ್ಮದೇವರು, ನೀವು 3 ಜನ್ಮದಲ್ಲಿ ಹುಟ್ಟಿ, ಯಾಕಂದರೆ 2 ಬಾರಿ ಹೀಗೆ ಮಾಡ್ತಾರೆ, ಬ್ರಹ್ಮದೇವರು ಹೋಗಲಿ ಅಂತ ಬಿಟ್ಟಿರ್ತಾರೆ. ಹೀಗೆ ಪಾರ್ವತಿ ಒಳಗೆ 3 ಜನ ಸೇರಿಕೊಂಡು 3ನೇ ಬಾರಿ ಹೀಗೆ ಮಾಡಿದಾಗ 3 ಬಾರಿ ಹುಟ್ಟಿ ಅಂತ ಹೇಳ್ತಾರೆ. ಟೋಟಲಿ 4 ಸರ್ತಿ ಹುಟ್ಟುವುದು ಅಂತ ಆಯ್ತು. ಈಗ ಶಾಪಗ್ರಸ್ತರಾಗಿ ಯಾರು, ಇವಳು ಪಾರ್ವತೀದೇವಿ, ಶ್ಯಾಮಲಾ, ಶಚಿ, ಶ್ಯಾಮಲಾ, ಉಷೆ 4 ಜನ 4 ಬಾರಿ ಹುಟ್ಟುವುದು ಅಂತ ಈಗ ಬ್ರಹ್ಮದೇವರದ್ದೇ ಶಾಪ 4 ಬಾರಿ ಆಗ್ತದೆ. ಆದರೆ ಈ ದೇವತೆಗಳ ಅಸುರಾವೇಶನೇ ಇರಬಹುದು, ಪ್ರಾರಬ್ಧನೇ ಇರಬಹುದು. ಅದೇನಾಗತ್ತೆ, ಲೋಕಕ್ಕೆ ತುಂಬ ಉಪಕಾರಿಯಾಗುವಂತಹ ಲೋಕೋಪಕಾರ, ಅವರು ಯದ್ಯಪಿ ಪಡೆದದ್ದು ಶಾಪ ಆದರೂ ಕೂಡ ಈ ಭೂಮಿಗೆ ಅವರು ಬಂದಾಗ ನಮ್ಮಂಥವರಿಗೆ ದೊಡ್ಡ ಒಂದು ಅವರಿಂದ ತಿಳಿಯಬೇಕಾದಂತಹ ದೊಡ್ಡ ಲೋಕೋಪಕಾರ. ಯಾಕಂದರೆ ಈಗ ಭಾರತೀ ದೇವಿ ಇವರನ್ನೆಲ್ಲ ಕರ್ಕೊಂಡು ಬಂದರು, ಆ ಭಾರತೀ ದೇವಿಯರನ್ನು ಮುಟ್ಟಿದ ದುರ್ಯೋಧನ ಸತ್ತೇ ಹೋದ. ಅಂದರೆ ಈ ದೇವತೆಗಳು ಒಂದು ಕಡೆಯಲ್ಲಿ ದೇವತೆಗಳದ್ದು ದೋಷವನ್ನು ಎಣಿಸುವ ತಾಕತ್ತು ನಮಗಿಲ್ಲ, ನಾವು ಗುಣಗಳನ್ನು ಎಣಿಸಬೇಕು ಅಂತ ವಾದಿರಾಜರು ಹೇಳ್ತಾರೆ. ಅದನ್ನು ಆ ಪಾರ್ಟನ್ನು ಪುನಃ ನೋಡೋಣ. ಈಗ ಪ್ರಸ್ತುತ ಏನಾಯ್ತು, ಈಗ ಇವರು 4 ಬಾರಿ ಹುಟ್ಟುವುದು ಅಂತ ಆಯಿತು. ಎಲ್ಲರೂ ಭಾರತೀ ದೇವಿಯರ ಒಳಗೆ ಸೇರಿಕೊಂಡು ಅವರ ದೇಹವನ್ನು ಇಟ್ಟುಕೊಂಡು 4 ಬಾರಿ ಹುಟ್ಟುತ್ತಾರೆ ಶಾಪ ವಿಮೋಚನೆಗೋಸ್ಕರ. ಭಾರತೀ ದೇವಿಯರು ಈ ಇಷ್ಟೂ ಪ್ರಕರಣದಲ್ಲಿ ಗಮನಿಸಬೇಕಾದಂತಹ ವಿಷಯ, ಭಾರತೀ ದೇವಿಯರು ಯಾವ ತಪ್ಪು ಮಾಡಿಲ್ಲ, ಭಾರತೀ ದೇವಿಯರಿಗೆ ಶಾಪ ಇಲ್ಲ. ಕೊನೆಗೆ ಶಾಪ ಯಾರಿಗೆ, ಈ 4 ಜನರಿಗೆ. ಈ 4 ಜನರಿಗೆ ಶಾಪ ತಾವು ಪ್ರತ್ಯೇಕವಾಗಿ ಅನುಭವಿಸ್ಲಿಕ್ಕಾಗೋದಿಲ್ಲ. ಯಾಕಂದರೆ ಪರಪುರುಷನ ಭೋಗ ಆಗಬೇಕಂದ್ರೆ ಯಾರ್ಯಾರ್ದೋ ಆಗ್ತದೆ, ನಮಗಂಥದ್ದೆಲ್ಲ ದೋಷ ಬೇಡ ಅಂತ ಹೇಳಿದಾಗ ಅನುಗ್ರಹ ಪೂರ್ವಕವಾಗಿ ಭಾರತೀ ದೇವಿಯರು ಈ 4 ಜನರನ್ನು ತನ್ನ ದೇಹ ಒಳಗೆ ಇಟ್ಟುಕೊಂಡು ಹುಟ್ಟುತ್ತಾರೆ 4 ಬಾರಿ. ಮೊದಲನೇ ಅವತಾರ ವಿಪ್ರಕನ್ಯಾ ಅನ್ನುವ ಅವತಾರ, 2ನೇ ಅವತಾರ ನಳನಂದಿ ಅಂತ ದಮಯಂತೆಯರ ಮಗಳು ಇಂದ್ರಸೇನ ಆಗಿ ಅವತಾರ, 3ನೇ ಅವತಾರ ದ್ರೌಪದೀ ದೇವಿಯರ ಅವತಾರ ಪಾಂಚಾಲಿ, ದ್ರೌಪದೀ ದೇವಿಯರ 4ನೇ ಅವತಾರ ಚಂದ್ರ ಅನ್ನುವಂತಹ ಅವತಾರ. ಹೀಗೆ 4 ಅವತಾರಗಳಲ್ಲಿಯೂ ಕೂಡ ದ್ರೌಪದೀ ದೇವಿಯರು ತನ್ನ ದೇಹದ ಒಳಗೆ ಈ 4 ಜನರು ಶಾಪಗ್ರಸ್ತರನ್ನು ತುಂಬಿಕೊಂಡು ಹುಟ್ಟುವುದು. ಆಮೇಲೆ ಮುಖ್ಯ ಪ್ರಾಣದೇವರು ವಾಯುದೇವರು ಹೀಗೆ ಭೀಮಸೇನ ದೇವರಾಗಿ ಹಿಂದಿನ ಜನ್ಮದಲ್ಲಿ ಮುದ್ಗಲ, ಇಂದ್ರಸೇನ ಅನ್ನುವಾಗ ಮುದ್ಗಲನ ಒಳಗೆ ಭೀಮಸೇನ ದೇವರ ವಾಯುದೇವರ ಸನ್ನಿಧಾನ, ಹೀಗೆ ಬಂದಾಗ ಏನಾಗತ್ತೆ, ಅವರ ಸಂಗಸ್ಪರ್ಶದಿಂದಾಗಿ, ಅಂದರೆ ಅವರ ಸ್ಪರ್ಶ, ಪರಪುರುಷನ ಸ್ಪರ್ಶ ಆಗಲಿ ಅಂತ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ. ಆಗ ಈಗ ಯಾವಾಗ ಪ್ರಸ್ತುತ ಒಂದೇ ಒಂದು ಅವತಾರವನ್ನು ನೋಡೋಣ. ದ್ರೌಪದೀ ದೇವಿಯರಾಗಿ ಬಂದರು, ದ್ರುಪದನ ಮಗಳಾಗಿ ಹೋಮಕುಂಡದಿಂದ ಬರ್ತಾರೆ. ಅಲ್ಲಿ ಪಾರ್ವತೀ ದೇವಿಯರಾಗಿ ಬರ್ತಾರೆ. ಪಾರ್ವತಿ ಇವರು 4 ಜನ ಅದರೊಳಗಿದ್ದಾರೆ. ಯಾರು, ಪಾರ್ವತೀ ದೇವಿ ಮತ್ತು 3 ಜನ, ಯಾರು, ಶಚಿ, ಶ್ಯಾಮಲಾ, ಉಷಾದೇವಿಯರು ಬರ್ತಾರೆ. ಅದರಿಂದನೇ ಏನಾಗತ್ತೆ, ಲಗ್ನ ಆದಾಗ 5 ಜನ ಒಳಗೆ ಇರ್ತಾರೆ. ಅರ್ಜುನ ಲಗ್ನ ಆದಾಗ ದ್ರೌಪದೀ ದೇವಿಯರದ್ದು ಅಲ್ಲಿ 5 ಜನ ಇದ್ದಾರೆ. ಭೀಮನ ಪತ್ನಿ, ಮುಖ್ಯವಾಗಿ ಭೀಮಸೇನ ದೇವರ ಪತ್ನಿ ಯಾರು, ಭಾರತೀ ದೇವಿ, ಅವರ ಆಶ್ರಯದಲ್ಲಿರುವವರು ಈ 4 ಜನ. ಯಾರು, ರುದ್ರದೇವರ ಪತ್ನಿ, ಅರ್ಜುನನ ಪತ್ನಿ, ಇವರಿಷ್ಟು ಜನ. ಈ ರುದ್ರದೇವರ ಪತ್ನಿ ಯಾರು, ಪಾರ್ವತೀ ದೇವಿಯರಿಗೆ ಯಾವಾಗ ದ್ರೌಪದೀ ದೇವಿಯರಲ್ಲಿ ಆಶ್ರಯ ಸಿಕ್ತು, ಆಗ ರುದ್ರದೇವರು ಮತ್ತೊಂದು ಅಲ್ಲಿ ಒಂದು ಮಾಡಿರ್ತಾರೆ. ಬ್ರಹ್ಮದೇವರು ಕೊಟ್ಟಂತಹ ವರಕ್ಕೆ ಬ್ರಹ್ಮದೇವರನ್ನು ಕನ್ಸಲ್ಟ್ ಮಾಡದೇನೆ ತಾವು ಒಂದು ಉಶಾಪ ಕೊಟ್ಟಿರ್ತಾರೆ ಪಾರ್ವತೀ ದೇವಿಯರಿಗೆ. ಆ ಒಂದು ಕರ್ಮಫಲದಿಂದಾಗಿ ಏನಾಗುತ್ತೆ, ಪಾರ್ವತೀ ದೇವಿಯರಿಗೆ ಒಂದು ಎಕ್ಸ್ಟ್ರಾ ಶಾಪ ಬಂದಿರುತ್ತೆ. ಏನು ಅಂತಂದರೆ, ನೀನು ದ್ರೌಪದೀ ದೇವಿಯರೊಳಗೆ ಇದ್ದರೂ ಕೂಡ ನಿಂಗೆ ದ್ರೌಪದೀ ದೇವಿಯನ್ನು
ಭೀಮಸೇನ ದೇವರು ಮುಟ್ಟಿದಾಗ ನಿನ್ನ ಶಾಪ ವಿಮೋಚನೆ ಆಗೋದಿಲ್ಲ, ನೀನು ದ್ರೌಪದಿ ದೇವಿಯ ದೇಹದಿಂದ ವಿಯೋಗ ಆದ ಮೇಲೆ ನಿನಗೆ ಶಾಪ ವಿಮೋಚನೆ. ಯಾಕಂದರೆ ಅಲ್ಲಿ ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿದ್ದಾರೆ, ಅಶ್ವತ್ಥಾಮಾಚಾರ್ಯರಿಗೂ ದ್ರೌಪದಿ ದೇವಿಯರಿಗೂ ಸಂಪರ್ಕ ಇಲ್ಲ ಅಲ್ಲಿ. ಹಾಗಾಗಿ ಈ ರೀತಿಯದ್ದು ಮತ್ತೊಂದು ಅಲ್ಲಿ ರಹಸ್ಯ. ಹೀಗೆ ಬಹಳ ಬಹಳ ರಹಸ್ಯಗಳು. ಹಾಗಾಗಿ ಈಗ ದ್ರೌಪದಿ ದೇವಿಯರಾಗಿ ಬಂದಾಗ ಏನಾಯಿತು, ಅವರೊಳಗೆ ಶಚಿ, ಶ್ಯಾಮಲ, ಅಶ್ವಿನಿ ದೇವತೆಯರ ಪತ್ನಿಯರು ಕೂಡ ಇದ್ದಾರೆ. ಅದಕ್ಕೋಸ್ಕರನೇ ಯಮಧರ್ಮರಾಜ ಹಾಗೂ ಯಾರು ಅರ್ಜುನ ಹಾಗೂ ನಕುಲ ಸಹದೇವರು ಅಶ್ವಿನಿ ದೇವತೆಗಳು ಇವರಿಷ್ಟೂ ಕೂಡ ಅವರನ್ನು ಲಗ್ನ ಆಗೋದು. ಆದರೆ ಅಲ್ಲಿ ಅದು ಹೇಗೆ ಅಂತ ಕೇಳಿದರೆ, ಭೀಮಸೇನ ದೇವರು ಭಾರತೀ ದೇವಿಯರೊಟ್ಟಿಗೆ ಇದ್ದಾಗ ಭಾರತೀ ದೇವಿಯರು ಮಾತ್ರ ಎಚ್ಚರ ಇರುವಂಥದ್ದು, ಉಳಿದವರಿಗೆಲ್ಲ ನಿದ್ರಾವಸ್ಥೆ. ಈಗ ನಾವು ಮಲ್ಕೊಂಡಿದ್ರೆ ನಮಗೆ ಜೀವ ಅಭಿಮಾನ ಇರ್ತದ? ಇಲ್ಲ. ಹಾಗೆ ಅರ್ಜುನ ಭಾರತೀ ದೇವಿಯರ ದ್ರೌಪದಿ ದೇವಿಯರನ್ನು ಸ್ಪರ್ಶ ಮಾಡಿದಾಗ ಉಳಿದ ಅಷ್ಟು ಜನ ದೇವತೆಗಳು ಯಾರು ಶ್ಯಾಮಲ ಇತ್ಯಾದಿಗಳು ಗಾಢನಿದ್ರೆ, ಅಂದರೆ ಅವರಿಗೆ ಈ ದೇಹದ ಅಭಿಮಾನ ಇಲ್ಲ ಅಂತ. ಹಾಗೆ ವ್ಯವಸ್ಥೆ ಮಾಡಿ ಆ ಭಾರತೀ ದೇವಿಯರು ಆಶ್ರಯ ಕೊಡುವಂತಹದ್ದು ಇವರ ಶಾಪ ವಿಮೋಚನೆಗೆ ಹೊರತು ಅವರ ಎಷ್ಟು ದೊಡ್ಡ ಕಾರುಣ್ಯ. ನಾವಾದರೆ ಮತ್ತೊಬ್ಬನಿಗೆ ಯಾರಿಗೋ ಜೈಲ್ ವಾರೆಂಟ್ ಬಂದಿದ್ದರೆ ನಾವು ಯಾರೂ ಹೋಗೋದಿಲ್ಲ, ನೀನು ಹೋಗು, ಸತ್ತು ಹೋಗು, ನಿನಗೆ ಗಲ್ಲಿ ಶಿಕ್ಷೆ ನಿನಗೆ ಬಂದದ್ದು, ನೀನು ಹೋಗು ಅಂತ ಹೇಳ್ತೇವೆ ವಿನಃ ನಮ್ಮಲ್ಲಿ ಎಷ್ಟಿರ್ತದೆ ಅಂದರೆ ನಮ್ಮದೇನಾದರೂ ತಪ್ಪಿದರೆ ಮತ್ತೊಬ್ಬನ ಮೇಲೆ ಹಾಕಲಿಕ್ಕೆ ಕಾಯ್ತಾ ಇರ್ತೇವೆ. ಆದರೆ ಭಾರತೀ ದೇವಿಯರದ ಎಷ್ಟು ಔದಾರ್ಯ, ಅಯ್ಯೋ ತನ್ನದೇ ಮಕ್ಕಳು ಹೀಗೆ ತನ್ನ ಬ್ರಹ್ಮದೇವರಿಂದ ಶಪ್ತರಾಗಿದ್ದಾರೆ. ಏನು ಮಾಡಬೇಕು? ಅನುಗ್ರಹ ಮಾಡಬೇಕು. ಅದಕ್ಕೆ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಪ್ರಾಣದೇವರು ಒಪ್ಪಿಕೊಳ್ತಾರೆ, ಆಯಿತು ನಾನು ಭೀಮನಾಗಿ ಬರ್ತೇನೆ ಅಂತ ಹೇಳ್ತಾರೆ. ಹಿಂದಿನ 2 ಜನ್ಮಗಳು ಯಾರು ಇಂದ್ರನೀಲೆಯ ಜನ್ಮ, ಇಂದ್ರಸೇನೆಯ ಜನ್ಮ ಹಾಗೂ ವಿಪ್ರಕನ್ಯಾಳ ಜನ್ಮದಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವರು ಅವರಿಬ್ಬರನ್ನು ಪತಿಯಾಗಿ ಬರ್ತಾರೆ. ಮತ್ತು ನಂತರದ ಚಂದ್ರಾನ ಜನ್ಮದಲ್ಲಿಯೂ ಕೂಡ ಮುಖ್ಯ ಪ್ರಾಣದೇವಿಯರೇ ಭಾರತೀ ದೇವಿಯರ ಪತಿಯಾಗಿ ಬರ್ತಾರೆ. ಇವರೆಲ್ಲರಿಗೂ ಕೂಡ ಆ ಅನುಗ್ರಹತ್ವೇನ ಮಕ್ಕಳು ಅನ್ನುವಂತಹ ರೀತಿಯಲ್ಲಿ ಇವಳ ದೇಹದಲ್ಲಿ ಇರುವಂತಹ 4 ಆ ಸ್ತ್ರೀಯರಿಗೂ ಕೂಡ ಮಕ್ಕಳು, ಅಯ್ಯೋ ನನ್ನ ಮಗಳೇ ಅಂತ ಹೇಳಿ ಅವರಿಗೆಲ್ಲ ಅನುಗ್ರಹ ಮಾಡಲಿಕ್ಕೆ ಆ ಭೀಮಸೇನ ದೇವರಾಗಲಿ, ಇನ್ನು ಮುದ್ಗಲ ಋಷಿ ಒಳಗೆ ಇರುವಂತಹ ಆ ವಾಯುದೇವರಾಗಲಿ ಬರ್ತಾರೆ. ಅಂದರೆ ಆ ಭಾರತೀ ದೇವಿಯರ ಔದಾರ್ಯ ಆ ಶಚ್ಯಾದಿಗಳ ಮೇಲೆ ಎಷ್ಟಿತ್ತು, ಉಮಾ ಪಾರ್ವತಿ ಎಲ್ಲರ ಮೇಲೂ ಎಷ್ಟು ಇತ್ತು ಅನ್ನೋದನ್ನು ಗೊತ್ತಾಗ್ತದೆ ನಮಗೆ. ಯಾಕಂದರೆ ಆ ದುಶ್ಯಾಸನನ ಕೆಟ್ಟ ಸಭೆ, ಅಂತಹ ಕೆಟ್ಟ ಸಭೆಯಲ್ಲಿ ಅವನು ಕೂಡ ಪರಪುರುಷ ಅಲ್ವಾ, ಅವನು ಕೈ ಹಾಕಲಿಕ್ಕೆ ಬರ್ತಾನೆ ಇವರಿಗೆ, ಅದು ತಟ್ಟಬಾರ್ದು ಇವರಿಗೆ. ಹಾಗಾಗಿ ಏನು ಮಾಡ್ತಾರೆ ಪಾಪ ಪ್ರಾರ್ಥನೆ, ಅಂದರೆ ಅಪಮಾನ ಆಗುವಂತಹ ಸ್ಥಿತಿ ಬಂದದ್ದು ಇವರು 4 ಜನರಿಗೇನೆ. ಭಾರತೀ ದೇವಿಗೇನು ಅವ್ರು ಅಗ್ನಿಕುಂಡದ ಮೇಲೆ ಬಂದರು, ಅವ್ರಿಗೆ ಏನು, ಅವರಿಗೆ ಗರ್ಭವಾಸನೂ ಇಲ್ಲ, ಈ ಪ್ರಾಕೃತಿಕ ದೇಹವೂ ಇಲ್ಲ. ಒಂದು ಹೀಗೆ ಉರಿದು ಕಣ್ಣ ಅಂಚಿನಿಂದ ನೋಡಿದರೆ ಸುಟ್ಟು ಧ್ವಂಸ ಆಗ್ತಾ ಇದ್ದ ದುರ್ಯೋಧನ. ಹಾಗಾಗಿ ಅವನು ಮತ್ತೊಂದು ನಾವು ಗಮನಿಸಬೇಕಾದಂಥದ್ದಂದರೆ ವಸ್ತ್ರಕ್ಕೆ ಕೈ ಹಾಕಿದ, ಮೈ ಮುಟ್ಲಿಕ್ಕೆ ಬಿಟ್ಟಿಲ್ಲ ಭಾರತೀ ದೇವಿ. ಈ ಶಚ್ಯಾದಿಗಳದ್ದು ಭಾರತೀ ದೇವಿಯರಿಗೆ ಸ್ಪರ್ಶ ಆಗೋದಿಲ್ಲ, ಗಾಳಿ ಮುಟ್ಟಿದರೆ ಏನಾಗುತ್ತೆ, ಹಾಗೆ ಭಾರತೀ ದೇವಿಯರದ್ದು. ಇವರುಗಳಿಗೆ ಆ ದುರ್ಯೋಧನನಿಂದನೂ ರಕ್ಷಣೆ ಕೊಡ್ತಾರೆ. ಯಾಕಂದರೆ ಶಾಪ ಉಂಟು ಪರಪುರುಷನ ಸಂಬಂಧ ಆಗಲಿ ಅಂತ, ಅದಕ್ಕೋಸ್ಕರನೇ ಇವರಿಗಿಷ್ಟು ದುಸ್ಥಿತಿ ಬಂದಿತ್ತು. ಗಚ್ಚ ದುರ್ಯೋಧನಾಲಯಂ ಅಂತ ಕರ್ಣ ಹೇಳುವಂತಹ ನೀಚ ಮಾತೆಲ್ಲ ಕೇಳಿ ತತ್ತರಿಸಿದ್ದು ನೊಂದದ್ದು ಒಳಗಿರುವ ಈ 4 ಜನ ಅವರು ಮಾಡಿದ ತಪ್ಪಿನಿಂದಾಗಿ. ಆದರೂ ಪಾರು ಮಾಡ್ತಾರೆ ಭಾರತೀ ದೇವಿ. ಹೇಗೆ? ಮುಟ್ಲಿಕ್ಕೆ ಬಿರುವುದಿಲ್ಲ, ಕೃಷ್ಣನಿಂದ ವಸ್ತ್ರ ತಗೊಂಡು ಇವರಿಗೆ ಕೊಟ್ಟ ಹಾಗೆ ಮಾಡಿ ಇವರನ್ನು ಅಂತಹ ಕೆಟ್ಟ ಶಾಪದ ಒಂದು ಪರಿಸ್ಥಿತಿ ಬ್ರಿಮ್ ತನಕ ತಗೊಂಡು ಹೋಗಿ ಅವನಿಂದ ಹೊರಗೆ ತೆಗಿತಾರೆ ಅಂತ. ಇದು ಒಂದು ರಹಸ್ಯ. ಇಂಥದ್ದು ಬಹಳ ಶಾಸ್ತ್ರದಲ್ಲಿ ರಹಸ್ಯಕರವಾದಂತಹ ವಿಷಯಗಳಿದ್ದಾವೆ. ಹಾಗಾಗಿ ನಾವು ಸರಿಯಾದ ಚಿತ್ರಣ ನಮಗೆ ಗೊತ್ತಿರಬೇಕು ನಮ್ಮ ಭಾರತೀ ದೇವಿ ಬಗ್ಗೆ. ಮತ್ತೊಂದವಳೇನು, ಇದರಿಂದ ಏನಾಯಿತು, ಮಾರುತನ ನಿಜ ಪತ್ನಿ, ಮುಖ್ಯ ಪ್ರಾಣದೇವರಿಂದ ಮಾತ್ರ ಮುಟ್ಟಲ್ಪಟ್ಟವಳು ಹೊರತು ಇನ್ಯಾವ ಅರ್ಜುನಾದಿಗಳಿಂದಲೂ ಕೂಡ ಮುಟ್ಲಿಕ್ಕೆ ಯೋಗ್ಯಳಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಇನ್ನು ಅರ್ಜುನಾದಿಗಳು ಮುಟ್ಟಿದ್ದು ಯಾರನ್ನು? ನಮ್ಮ ಮನೆಯಲ್ಲಿ ನಮ್ಮ ಯಾರೋ ಬಂದ ಅತಿಥಿಗಳಿಗೆ ಅವರಿಗೆ ವಸತಿ ವ್ಯವಸ್ಥೆ ಮಾಡಿಕೊಟ್ಟ ಹಾಗೆ ಅರ್ಜುನನ ಜೊತೆ ಆ ಶಚಿ, ಯಮಧರ್ಮನ ಜೊತೆ
ಬಂದಾಗ ಆ ಶ್ಯಾಮಲ ಅಂತ ಹೀಗೆ ಒಂದು ರೂಮ್ಗಳನ್ನು ಮಾಡಿಕೊಟ್ಟ ಹಾಗೆ ಆ ಭಾರತೀ ದೇವಿಯರು ತಮ್ಮ ದೇಹದಲ್ಲಿ ಆ ಅಭಿಮಾನಿತ್ವವನ್ನು ಕಲ್ಪಿಸಿಕೊಟ್ರು ಇವರೆಲ್ಲರಿಗೂ ಅಂತ ಸ್ಪಷ್ಟವಾದಂತಹ ವಿಷಯವನ್ನು ಕೊಟ್ಟವರು ಒಬ್ಬರೇ ಒಬ್ಬರು, ಅದು ಆಚಾರ್ಯ ಮಧ್ವರು ಅಂತ. ಆದ್ದರಿಂದಲೇ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಇಲ್ಲಾಂದರೆ ನಾವು ಬೆಳಗ್ಗೆ ಎದ್ದ ಕೂಡಲೇ ಅಹಲ್ಯ, ತಾರಾ, ಮಂಡೋದರಿ, ದ್ರೌಪದಿ ಅಂತೆಲ್ಲ ಚಿಂತನೆ ಮಾಡುವಾಗ ದ್ರೌಪದಿ ದೇವಿಯರನ್ನು ಈ ರೀತಿ ವಿಪರೀತ ಆಗಿದ್ರೆ ನಾವು ಚಿಂತನೆ ಮಾಡ್ತಾ ಇದ್ವಾ? ಉತ್ತಮ ಸ್ತ್ರೀ. ಹಾಗಾಗಿ ಸತ್ಯಭಾಮಾದೇವಿಯೇ ಅವಳಿಗೆ ಕ್ರೆಡಿಟ್ ಕೊಟ್ಟಿದ್ದಾಳೆ, ಸಾಕ್ಷಾತ್ ಲಕ್ಷ್ಮೀ ರೂಪ. ಇನ್ನಾವು ಯಾರು? ಇಂತಹವಳು ಮಾರುತನ, ಅದಕ್ಕೋಸ್ಕರನೇ ಮಾರುತನ ನಿಜ ಪತ್ನಿ ಅಂತ ಸ್ಪಷ್ಟವಾಗಿ ಜಗನ್ನಾಥದಾಸರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮಾರುತನ ಅಂತ, ಮಾರುತ ಶಬ್ದಕ್ಕೆ ಮಾರುತ, ಋತ ಶಬ್ದಕ್ಕೆ ಅಳುವುದು ಅಂತ ಅರ್ಥ. ಮಾರುತ ಅಳಬೇಡ, ನಮ್ಮ ಮಾರುತಿ ಶಬ್ದಕ್ಕೂ ಅದೇ ಅರ್ಥ. ನೀವು ಅಳಬೇಡ್ರಿ, ನೀವು ಅಳುವಂತಹ ಪ್ರಸಂಗ ಬಂದರೆ ತನ್ನ ಯಾರು ಮಾರುತನ ಉಪಸತ್ತಿ ಮಾಡ್ತಾರೆ, ಇವರಿಬ್ಬರ ಉಪಸತ್ತಿಯನ್ನು ಮಾಡ್ತಾರೆ, ಅವರ ಜೀವನದಲ್ಲಿ ಗೋಳೋ ಅಂತ ಅಳುವಂತಹ ಒಂದು ಪರಿಸ್ಥಿತಿಯೇ ಬರುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಎಡವು ಮೂಕೋಪಿ ವಾಗ್ಮಿ ಅಂತ ಒಂದು ವಿಶೇಷಣ ಇದೆ. ಯಾರು ಮೂಕರೋ ಅವರಿಗೂ ವಾಕ್ ಕೊಡುವಂಥವ್ರು. ಏನರ್ಥ ಇದಕ್ಕೆ? ಇನ್ನು ನಾವೆಲ್ಲ ಮಾತಾಡ್ತಾನೆ ಇದ್ದೇವಲ್ಲ ಅಂತಂದರೆ ನಾವು ಜೀವನದಲ್ಲಿ ಮೂಕರಾಗಿದ್ದೇವೆ. ಅಂದರೆ ಏನು? ಪಾಠ ಪ್ರವಚನ ಇಲ್ಲ, ಅಥವಾ ಸ್ತೋತ್ರಾದಿಗಳಿಲ್ಲ, ಅಥವಾ ಸತ್ಕಾರ್ಯಕ್ಕೆ ವಿಘ್ನ ಅಂತ ಮೂಕತ್ವ ಏನು ಬಂದಿದೆ, ಅಂಥವರಿಗೆ ವಾಕ್ಪಟುತ್ವವನ್ನು ಕೊಡುವವರು ಭಾರತೀ ದೇವಿ ಅಂತ. ಅವರ ಅನುಗ್ರಹದಿಂದಲೇ ರಾಯರಿಗೂ ಕೂಡ ವಿಶೇಷಣ ಇದೆ. ರಾಯರು ಪರಿಮಳ ಬರೆದ್ರು ಹೇಗೆ? ಸರಸ್ವತಿ ಭಾರತೀ ದೇವಿಯರ ಅಪ್ಪಣೆಯಿಂದ. ಹಾಗೆ ರಾಯರಿಗೂ ಬಂದದ್ದು ಅವರಿಂದಲೇ ಅಂತ. ಹೀಗೆ ಯಾರಿಗೆ ಇಂತಹ ಒಂದು ಶಾಸ್ತ್ರದಲ್ಲಿ ಅದರಲ್ಲಿ ಅಡಗಿರುವ ರಹಸ್ಯ ತಿಳಿಸಿಕೊಡಬೇಕೋ ಅಂಥವರು ಭಾರತೀ ದೇವಿಯರನ್ನು ಉಪಸಕ್ತಿ ಮಾಡಬೇಕು. ಇನ್ನೊಂದು, ನಮ್ಮ ಜೀವನದಲ್ಲಿ ಯಾರ್ಯಾರೋ ಜ್ಯೋತಿಷ್ಕರ ಹತ್ರ ಹೋಗ್ತೇವೆ, ಅವರು ಏನೇನೋ ಶಾಪ, ಏನೇನೋ ಹೋಮ ಮಾಡಿ ಅಂತೆಲ್ಲ, ಅದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಖಂಡಿತವಾಗೂ ನಾವು ತಪ್ಪು ಮಾಡಿರ್ತೇವೆ. ದೇವತೆಗಳೇ ಯಾವಾಗಲೋ ಕಲ್ಪದಲ್ಲಿ ಒಂದೋ ಎರಡೋ ಬಾರಿ ಈ ದೇವತೆಗಳು ತಪ್ಪು ಮಾಡಿದ್ದು. ನಾವು ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡ್ತಾ ಇರ್ತೇವೆ. ಹಿರಿಯರಿಗೆ ಅಪಚಾರ ಮಾಡ್ತಾ ಇರ್ತೇವೆ, ದೇವತೆಗಳಿಗೆ, ಋಷಿಗಳು, ದೇವರು, ದೇವತೆಗಳು, ಗುರು ಹಿರಿಯರು ಎಲ್ರಿಗೂ ಅನ್ಯಾಯ ಖಂಡಿತ ಮಾಡಿರ್ತೇವೆ. ಈ ಜನ್ಮದಲ್ಲಿ ಇಲ್ಲ, ಹಿಂದಿನ ಜನ್ಮದಲ್ಲಿ, ಇನ್ನು ಮುಂದೆ ಏನು ಮಾಡಲಿಕ್ಕಿದೋ ಗೊತ್ತಿಲ್ಲ. ಅದೆಲ್ಲದಕ್ಕೂ ಒಂದೇ ಗತಿ ಏನು ಅಂದರೆ ಭಾರತೀ ದೇವಿಯರ ಪಾದ ಹಿಡಿದು ಬಿಡಬೇಕು. ಪಾದಗಳನ್ನು ಹಿಡಿದು ನಮ್ಮನ್ನು, ನೀನು ನಮಗೆ ಅವಳ ದೇಹದಲ್ಲೆಲ್ಲ ಆಶ್ರಯ ಕೊಡುವಷ್ಟು ನಮ್ಮದು ಎಷ್ಟೋ ಗೊತ್ತಿಲ್ಲ, ಒಟ್ಟು ನಮ್ಮ ದೇಹ ಅಂತೂ ಈಗುಂಟು, ನೀನು ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಯು ಟೇಕ್ ಚಾರ್ಜ್ ಆಫ್ ಅವರ್ ಲೈಫ್ ಅಂತ ಅವರ ಪಾದಕ್ಕೆ ಸಮರ್ಪಣೆ ಮಾಡಿದರೆ ಈ ಪತಿಪತ್ನಿಯರು ಭಾರತೀ ದೇವಿ ಹಾಗೂ ಮುಖ್ಯಪ್ರಾಣದೇವರು ಭಾರತೀ ದೇವಿಯರು ನಮ್ಮನ್ನು ಜೀವನದಲ್ಲಿ ಉತ್ತಮವಾಗಿ ಮುನ್ನಡೆಸಲಿ ಅಂತ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರಂತರ್ಯಾಂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ವೇದವ್ಯಾಸಃ ಪ್ರಿಯತಾಂ ಸರ್ವಂ ಶ್ರೀಮಧ್ವೇಶಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೆಯವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಶ್ರೀಮಧ್ವೇಶಾರ್ಪಿತಮಸ್ತು.